ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಲೋಕಸಭಾ ಸಂಗ್ರಾಮವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಯಾವ ರೀತಿಯ ತಯಾರಿ ತಾಲೀಮು ನಡೆಸ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಉಸ್ತುವಾರಿಗಳ ಸಭೆ ನಡೆದಂತಹ ಸಭೆಯಲ್ಲಿ ಸಚಿವರುಗಳಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಎಲ್ಲದಕ್ಕೂ ಸಿದ್ಧರಾಗಿ ಅಂತ ಸೂಚಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ದೆಹಲಿಯಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲ ಕೋಆರ್ಡಿನೇಟರ್ಗಳು 28 ಸಚಿವರು ಕೂಡ ಭಾಗಿಯಾಗಿದ್ರು. ಅವರೆಲ್ಲರಿಗೂ ಕೂಡ ಈಗ ಜವಾಬ್ದಾರಿಯನ್ನ ಕೊಡಲಾಗಿದೆ. ಲೋಕಸಭಾ ಚುನಾವಣೆಯ ಸಮರವನ್ನ ಗೆಲ್ಲೋದೊಂದೇ ಎಲ್ಲರ ಅಜೆಂಡಾ ಆಗಿರಲಿ. ನೀವೇ ಸ್ಪರ್ಧಿಸಿ ಗೆಲ್ಲಿ, ಇಲ್ಲವೇ ಪಕ್ಷ ಸೂಚಿಸಿದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಎನ್ನುವ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಜವಾಬ್ದಾರಿ ನೀಡಿದ ಕ್ಷೇತ್ರದಲ್ಲೇನಾದರೂ ಸೋಲಾದರೆ ಆಗ ಪರಿಣಾಮವನ್ನ ಎದುರಿಸಿ ಎನ್ನುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಹೈಕಮಾಂಡ್. ಲೋಕಸಭಾ ಚುನಾವಣೆಯ ತಯಾರಿಯ ಸಭೆಯಲ್ಲಿ ಹೈಕಮಾಂಡ್ ಕೊಟ್ಟಂತಹ ಟಾಸ್ಕ್ ಇದು. ಇನ್ನು 3 ಡಿಸಿಎಂ ಹುದ್ದೆ ಬೇಕು ಅನ್ನುವಂತಹ ಒಂದು ಬೇಡಿಕೆ ಏನಿದೆ ಆ ಕುರಿತು ಪ್ರತ್ಯೇಕ ಚರ್ಚೆ ನಡೆಸಿತು ಹೈಕಮಾಂಡ್. ಗೆಲುವಿಗೆ ಸಚಿವರ ಶ್ರಮ ಅಗತ್ಯ, ಇಲ್ದಿದ್ರೆ ಸಚಿವರಾಗಿ ಏನ್ ಪ್ರಯೋಜನ? ಹೆಚ್ಚು ಸ್ಥಾನ ಪಕ್ಷ ಗೆಲ್ಲಬೇಕು. ಈ ಕೂಡಲೇ ತಂತ್ರಗಾರಿಕೆಯನ್ನು ರೂಪಿಸಿ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿ ಈಗಿನಿಂದಲೇ ಕೆಲಸ ಆರಂಭಿಸಿ ಎನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಸೆಂಟ್ರಲ್ ವಾರ್ ರೂಮ್ನಿಂದ ಬರುವ ಸೂಚನೆಯನ್ನ ಚಾಚು ತಪ್ಪದೆ ಪಾಲಿಸಿ ಎನ್ನುವ ಎಚ್ಚರಿಕೆ. 28 ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ದು ಚುನಾವಣಾ ಸಿದ್ಧತೆಯ ಕುರಿತು 15 ಪುಟಗಳ ಬುಕ್ಲೆಟ್ ಅನ್ನ ಕೊಟ್ಟು ವಿವರಣೆ ನೀಡಿದೆ. ಮಾಜಿ ಐಎಎಸ್ ಅಧಿಕಾರಿ ಶಶಿಕುಮಾರ್ ಸೆಂದಿಲ್ರಿಂದ 15 ನಿಮಿಷ ಅದರ ಬಗ್ಗೆ ವಿವರಣೆ ನೀಡಲಾಯಿತು. ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬಹುದು, ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಚಾರ ಮತ್ತು ಪರಿಶ್ರಮದ ಅಗತ್ಯತೆ ಇದೆ, ರಾಜ್ಯದ 28 ಕ್ಷೇತ್ರಗಳ ಪೈಕಿ ಎಲ್ಲೆಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ, ಯಾವ ಕ್ಷೇತ್ರದಲ್ಲಿ ಹಾಲಿ ಸಚಿವರು ಸ್ಪರ್ಧಿಸದೇ ಇದ್ರೆ ಅಥವಾ ಸ್ಪರ್ಧಿಸಿದ್ರೆ ಒಳ್ಳೇದಾಗತ್ತೆ, ಸಚಿವರು ಸ್ಪರ್ಧಿಸಿದ್ರೆ ಯಾವ ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ, ಯಾವ ಕ್ಷೇತ್ರಗಳಲ್ಲಿ ಜಾತಿ ಸಮೀಕರಣ ಬದಲಾವಣೆಯ ಅಗತ್ಯತೆ ಇದೆ, ಇನ್ನು ಬಿಜೆಪಿ ಜೆಡಿಎಸ್ನ ಮೈತ್ರಿ ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಲಾಭ ತಂದುಕೊಡ್ಬೋದು, ಎಲ್ಲಿ ನಷ್ಟ ಆಗ್ಬೋದು, ಈ ಎಲ್ಲ ಲೆಕ್ಕಾಚಾರದ ಕುರಿತು ನಿನ್ನೆ ನಡೆದಂತಹ ಸಭೆಯಲ್ಲಿ ಮಾತುಕತೆಗೆ ಆಗಿದೆ. 28 ಸಚಿವರುಗಳಿಗೆ ಟಾಸ್ಕ್ ಕೊಡಲಾಯಿತು. ಸಭೆಯ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿನ್ನೆ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಹೈಕಮಾಂಡ್ ಕಾಂಗ್ರೆಸ್ನ ನಾಯಕರುಗಳಿಗೆ 28 ಸಚಿವರುಗಳಿಗೆ ಟಾಸ್ಕ್ ಕೊಟ್ಟಿದೆ ಅಂತ ಅನ್ನೋದು ಏನೆಲ್ಲ ವಿಚಾರಗಳ ಚರ್ಚೆಯಾಯಿತು, ಎಷ್ಟು ದೊಡ್ಡ ರೀತಿಯಲ್ಲಿ ಈಗ ತಾಲೀಮು ನಡೀತಾ ಇದೆ ಅಂತ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರತಿಮಾ, ಕನಿಷ್ಠ 20 ಸ್ಥಾನ ಟಾರ್ಗೆಟ್ 20 ಅನ್ನುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಹಾಕೊಂಡಿದೆ. ಆದ್ರೆ ಟಾರ್ಗೆಟ್ 20 ರೀಚ್ ಆಗೋದಕ್ಕೆ ಹಲವು ತೊಡಕುಗಳು ಕಾಂಗ್ರೆಸ್ಗೆ ಇದ್ದೇ ಇದೆ. ಒಂದು, ಅಭ್ಯರ್ಥಿಗಳ ಸಮಸ್ಯೆ ಅಂತೂ ನಿಶ್ಚಿತವಾಗಿಯೂ ಸುಮಾರು 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಅಂತೂ ನಿಶ್ಚಿತವಾಗಿಯೂ ಇದೆ. ಈ ಎಲ್ಲಾ ಕಾರಣಗಳಿಂದಾಗಿಯೇ ಸಚಿವರುಗಳ ಸ್ಪರ್ಧೆ ಮಾಡಬೇಕು ಅನ್ನುವಂತ ವಿಚಾರ ಪ್ರಸ್ತಾಪ ಆಗಿತ್ತು. ನಿನ್ನೆ ದೆಹಲಿಯಲ್ಲಿ ಸುಮಾರು 28 ಕ್ಷೇತ್ರಗಳಿಗೆ ಏನು ಸಂಯೋಜಕರನ್ನ ನೇಮಕ ಮಾಡಲಾಗಿತ್ತು. ಇವರ ಜೊತೆಗೆ ಎಐಸಿಸಿ ಸಭೆ ನಡೆಸಿದೆ. ಈ ಸಭೆಯಲ್ಲಿ 15 ನಿಮಿಷಗಳ ಕಾಲ ಮಾಜಿ ಐಎಎಸ್ ಅಧಿಕಾರಿ ಶಶಿಕಾಂತ್ ಸೆಂದಿಲ್ ಅವರು ಒಂದು PPT ಪ್ರೆಸೆಂಟೇಶನ್ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ನಮಗೆ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ, ಎಲ್ಲೆಲ್ಲಿ ನಾವು ಸಚಿವರನ್ನ ನಿಲ್ಲಿಸಬೇಕಾಗುತ್ತೆ ಅನ್ನೋದ್ರ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ಸಬ್ಮಿಷನ್ ಮಾಡಿದ್ರು. ಅದನ್ನ ಪ್ರೆಸೆಂಟೇಶನ್ ಕೂಡ ಆಗಿದೆ. ಹೀಗಾಗಿ ಹೈಕಮಾಂಡ್ ಒಂದು ಎಚ್ಚರಿಕೆಯನ್ನ ಸಚಿವರಿಗೆ ಕೊಟ್ಟಿದ್ದಾರೆ. ನೀವೇ ಸ್ಪರ್ಧೆ ಮಾಡಿ ಅಥವಾ ನಾವು ಘೋಷಣೆ ಮಾಡುವಂತ ಅಭ್ಯರ್ಥಿಗಳ ಪರವಾಗಿ ನಿಂತು ಚುನಾವಣಾ ಕೆಲಸವನ್ನ ಮಾಡಿ. ಚುನಾವಣಾ ಕೆಲಸ ಅಂದ್ರೆ ಕೇವಲ ಪ್ರಚಾರ ಮಾತ್ರ ಅಲ್ಲ. ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಒಂದು ದೊಡ್ಡ ಚುನಾವಣೆ. 7ರಿಂದ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ. ಒಂದು ಲೋಕಸಭಾ ಕ್ಷೇತ್ರಕ್ಕೆ ಹಣ ಖರ್ಚು ಮಾಡುವಂತ ಜವಾಬ್ದಾರಿ ಕೂಡ ಈ ಸಚಿವರ ಹೆಗಲಿಗೆ ವಹಿಸಲಾಗಿದೆ. ಒಂದು ವೇಳೆ ನೀವೇ ಸ್ಪರ್ಧೆ ಮಾಡಿ, ನೀವು ಸ್ಪರ್ಧೆ ಮಾಡದೇ ಇದ್ರೆ ನಾವು ಘೋಷಣೆ ಮಾಡುವಂತ ಅಭ್ಯರ್ಥಿಗಳ ಪರವಾಗಿ ತನು ಮನ ಧನ ಅರ್ಪಿಸಿ ಕೆಲಸ ಮಾಡಿ ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ವಿಫಲವಾದ್ರೆ ತಲೆದಂಡ ಎದುರಿಸಿ ಎನ್ನುವಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ
ತಂತ್ರಗಾರಿಕೆ ಬಹುತೇಕ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ ಪ್ರತಿಮಾ. ಯಾಕಂದ್ರೆ ಸಚಿವರುಗಳನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂತಹ ವರದಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಸಚಿವರ ಸ್ಪರ್ಧೆ ಅನಿವಾರ್ಯ ಅಲ್ಲದೆ ಇದ್ರೆ ಆ ಜವಾಬ್ದಾರಿಯನ್ನಾದ್ರೂ ಅವ್ರು ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಚಾಣಾಕ್ಷ ನಡೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ರು. ಅದರ ಪ್ರಕಾರವಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಸಚಿವರುಗಳಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಜವಾಬ್ದಾರಿಯನ್ನ ನಿಭಾಯಿಸಲು ವಿಫಲವಾದಂತ ಸಚಿವರಿಗೆ ಗೇಟ್ ಪಾಸ್ ಅಂತೂ ನಿಶ್ಚಿತವಾಗಿ ಆಗತ್ತೆ. ಹಾಗಾಗಿ ಈಗ ಸಚಿವರು ಅನಿವಾರ್ಯವಾಗಿ ಒಂದೋ ತಾವೇ ಸ್ಪರ್ಧೆ ಮಾಡಬೇಕು ಅಥವಾ ಅವರ ಎಐಸಿಸಿ ಘೋಷಣೆ ಮಾಡುವಂತ ಅಭ್ಯರ್ಥಿ ಪರವಾಗಿ ನಿಂತು ಬಹಳ ಎಲೆಕ್ಷನ್ ಅನ್ನ ಗಂಭೀರವಾಗಿ ತೆಗೆದುಕೊಂಡು ಚುನಾವಣೆ ನಡೆಸಬೇಕು. ಕಾಂಗ್ರೆಸ್ಗೆ ಇದು ಈ ಸಂದರ್ಭದಲ್ಲಿ ಅನಿವಾರ್ಯ ಆಗಿದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆ ಇದ್ದಾಗ ತಮ್ಮ ಕ್ಷೇತ್ರಕ್ಕೆ ಖರ್ಚು ಮಾಡಿಕೊಂಡ್ರು, ಪಾರ್ಟಿಗೆ ಫಂಡ್ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೈ ಕೊಟ್ರು. ಹಾಗಾಗಿ ಅದನ್ನ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಚುನಾವಣೆ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಯ್ತು. ಈಗ ಲೋಕಸಭಾ ಚುನಾವಣೆಯಲ್ಲೂ ಅದು ಮುಂದುವರಿಬಾರದು ಅನ್ನುವಂತ ಕಾರಣಕ್ಕಾಗಿಯೇ ಈ ಒಂದು ಚಾಣಾಕ್ಷ ನಡೆಯನ್ನ ಡಿ ಕೆ ಶಿವಕುಮಾರ್ ಅವರು ಅನುಸರಿಸಿದ್ರು. ಅದರಂತೆ ಎಐಸಿಸಿ ಮೂಲಕವೇ ಎಲ್ಲವನ್ನು ಹೇಳಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಕೂಡ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ನ ಕಟ್ಟಿ ಹಾಕಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ಮೂರ್ DCM ಹುದ್ದೆ ಸೃಷ್ಟಿ ವಿಚಾರ ಏನಿದೆ ಅದು ಕೂಡ ಅಲ್ಲಿ ಪ್ರಸ್ತಾಪ ಆಯ್ತಾ? ಅದ್ರ ಬಗ್ಗೆ ಏನಾದ್ರೂ ನಿರ್ಣಯ ಆಗಿದೆಯಾ? ಯಾಕಂದ್ರೆ ಎಲ್ಲ ಭಾಗಗಳಲ್ಲೂ ತಾವು ಹೇಳೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿರೋದು ಕಂಡು ಬರ್ತಾ ಇದೆ. ಆದ್ರೆ ಅವ್ರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಏನು ಮುಂದಾಗಿತ್ತು? ಅದಕ್ಕೆ ಹೈಕಮಾಂಡ್ ಹೇಳಿದ್ದು ಏನು ಅಂತ ಪ್ರತಿಮಾ, ನಿನ್ನೆ ನಡೆದಂತ ಸಭೆಯಲ್ಲಿ DCM ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಯಾರು ಕೂಡ ಮುಂದಾಗಿಲ್ಲ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾ ಇದ್ರು ಅವರಿಗೆ ಬಹಿರಂಗ ಹೇಳಿಕೆಯ ಮೂಲಕವೇ ಈ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ DCM ನ ವಿಚಾರ ಅಪ್ರಸ್ತುತ ಮತ್ತು ಅನವಶ್ಯಕ ಅನ್ನುವಂತ ವಿಚಾರವನ್ನ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ರು. ಆ ಕಾರಣಕ್ಕಾಗಿ DCM ವಿಚಾರ ಬಗ್ಗೆ ಯಾರು ಕೂಡ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಧೈರ್ಯ ಕೂಡ ತೋರಿಸ್ಲಿಲ್ಲ. ಇನ್ನೊಂದು ಹಂತದಲ್ಲಿ ಹೋಗಿ ಪ್ರಸ್ತಾಪ ಮಾಡಬಹುದಾದಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಅವರದೇ ಆದಂತ ಒಂದು ಟೀಮ್ ಮೂಲಕ ಹೋಗಿ ಮತ್ತೊಮ್ಮೆ ದೆಹಲಿ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದಾವೆ. DCM ವಿಚಾರ ಈಗ ಅಂತ್ಯ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಬಹಿರಂಗ ಹೇಳಿಕೆಗಳಿಗೆ ಒಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದಂತೂ ನಿಜ. ಸುರ್ಜೇವಾಲಾ ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಆದ್ರೆ ಈ 7 ಜನ ಸಚಿವರೇನಿದ್ದಾರೆ ಇವರು DCM ಪಟ್ಟನ್ನ ನಿಶ್ಚಿತವಾಗಿಯೂ ಸಡಿಲಿಸಿಲ್ಲ. ಅದನ್ನ ಯಾವ ರೀತಿ ಹೈಕಮಾಂಡ್ ಮಟ್ಟಕ್ಕೆ ಮತ್ತೊಮ್ಮೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾವ ಕಾರಣಗಳಿಗಾಗಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಹೈಕಮಾಂಡ್ ಹೇಳ್ತಾ ಇದೆಯೋ ಅದೇ ಕಾರಣ, ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗುವ ಕಾರಣವನ್ನೇ ಇಟ್ಕೊಂಡು DCM ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಇದರ ಮುಂದುವರಿದ ಭಾಗ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.